ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ದಿನ ನಾವು ಆರೋಗ್ಯಕ್ಕೆ ಅನೇಕ ಪ್ರಯೋಜನಗಳನ್ನು ನೀಡುವ ಮತ್ತು ನಮ್ಮ ದೇಹದ ಶಕ್ತಿಯನ್ನು ಹೆಚ್ಚಿಸುವಂತಹ ಡ್ರೈ ಫ್ರೂಟ್ಸ್ ಲಡ್ಡು ಅಥವಾ ಅಂಟಿನುಂಡೆನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡೋಣ. ಮೊದಲಿಗೆ ಡ್ರೈ ಫ್ರೂಟ್ಸ್ ಲಡ್ಡು ಮಾಡೋಕ್ಕೆ ಏನೇನು ಸಾಮಗ್ರಿ ಬೇಕು ನೋಡ್ಕೊಳ್ಳೋಣ. 1 kg ಖರ್ಜೂರ, ಸ್ವಲ್ಪ ತುಪ್ಪ, ಒಂದು 150 ಗ್ರಾಮ್ ಬಾದಾಮಿ, 150 ಗ್ರಾಮ್ ಗೋಡಂಬಿ, ಒಂದು 150 ಗ್ರಾಮ್ ವಾಲ್ನಟ್, 150 ಗ್ರಾಮು ಒಣದ್ರಾಕ್ಷಿ, 150 ಗ್ರಾಮ್ ಪಿಸ್ತಾ, ಒಂದು 100 ಗ್ರಾಮ್ ಆಳ್ವಿ, 50 ಗ್ರಾಮ್ ಗಸಗಸೆ, 2 ಒಣ ಕೊಬ್ಬರಿ, ಒಂದು 150 ಗ್ರಾಮು ಬಿಳಿ ಎಳ್ಳು, ಒಂದು 100 ಗ್ರಾಮು ಅಗಸೆ ಬೀಜ, ಒಂದು 100 ಗ್ರಾಮು ಅಂಟು, ಒಂದು ಬೆಲ್ದಚ್ಚು, ಒಂದು ಜಾಯಿಕಾಯಿ, ಸ್ವಲ್ಪ ಜಾಪತ್ರೆ, ಒಂದು 4ರಿಂದ 5 ಏಲಕ್ಕಿ, ಒಂದು 4ರಿಂದ 5 ಲವಂಗ ತೊಗೊಂಡಿದ್ದೀನಿ. ಒಣಕೊಬ್ಬರಿನ ಈ ಥರ ಪೀಸ್ ಮಾಡಿಕೊಂಡು ಮಿಕ್ಸಿಗೆ ಹಾಕ್ಕೊಂಡು ಪುಡಿ ಮಾಡ್ಕೊತಾ ಇದ್ದೀನಿ. ನೀವು ಬೇಕಿದ್ರೆ ತುರಿದ್ಬಿಟ್ಟು ಬೇಕಾದರೂ ಹಾಕ್ಕೋಬೋದು. ಬೆಲ್ಲನೂ ಅಷ್ಟೇ ಈ ಥರ ಸಣ್ಣಕ್ಕೆ ಪುಡಿ ಮಾಡಿ ತಗೊಳ್ಳಿ. ಬೆಲ್ಲ ಇದಿಷ್ಟು ಬೇಕಾಗೋದಿಲ್ಲ. ಖರ್ಜೂರದ್ರಲ್ಲೂ ಸ್ವೀಟ್ ಅಂಶ ಜಾಸ್ತಿ ಇರೋದ್ರಿಂದ ಬೆಲ್ಲನ ನಿಮಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಎಲ್ಲ ಒಟ್ಟಿಗೆ ಹಾಕ್ಕೊಂಬಿಡ್ಬೇಡ್ರಿ, ತುಂಬ ಸ್ವೀಟ್ ಆಗುತ್ತೆ. ನಾನು ಎಲ್ಲ ಸಣ್ಣಕ್ಕೆ ಪುಡಿ ಮಾಡಿ ತೊಗೊಂಡಿದ್ದೀನಿ. ಒಂದು ಬೌಲ್ನಷ್ಟಿದೆ. ನಂತರ ಒಂದು ಬಾಣಲಿನ ಬಿಸಿಗಿಟ್ಬಿಟ್ಟು ಮಸಾಲ ಪದಾರ್ಥಗಳನ್ನ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ. ಜಾಸ್ತಿ ಹುರ್ಕೋಬೇಡಿ, ಸೀದೋಗುತ್ತೆ. ಸ್ವಲ್ಪ ಬಿಸಿ ಮಾಡ್ಕೊಂಬಿಟ್ಟು ಪುಡಿ ಮಾಡ್ಕೊಂಡು ತೊಗೊಳ್ಳೋಣ. ಮಸಾಲೆ ಕಡಿಮೆ ಇರೋದ್ರಿಂದ ಸಣ್ಣ ಮಿಕ್ಸಿ ಜಾರಲ್ಲೂ ಸಹ ಇವು ಪುಡಿ ಆಗೋಲ್ಲ. ಹಂಗಾಗಿ ನೀವು ಸ್ವಲ್ಪ ಒಣಕೊಬ್ಬರಿ ಜೊತೆ ಮಿಕ್ಸ್ ಮಾಡಿಕೊಂಡು ಪುಡಿ ಮಾಡಿ ತೊಗೊಳ್ಳಿ. ನೋಡಿರಿ, ಇಷ್ಟಾದರೆ ಸಾಕಾಗುತ್ತೆ. ನಂತರ ಗೋಡಂಬಿನ ಮಿಕ್ಸಿ ಜಾರಲ್ಲಿ ಹಾಕಿ ತರಿಯಾಗಿ ಪುಡಿ ಮಾಡಿ ತೊಗೊಳ್ಳಿ. ಫ್ರೈ ಮಾಡೋದೇನು ಬೇಡ, ಹಾಗೇ ಪುಡಿ ಮಾಡಿ ತೊಗೊಳ್ಳಿ. ನೋಡಿ, ಈ ಥರ ಎಲ್ಲ ಡ್ರೈ ಫ್ರೂಟ್ಸ್ನು ತರಿಯಾಗಿಯೇ ಪುಡಿ ಮಾಡಿ ತೊಗೋಬೇಕು. ನೆಕ್ಸ್ಟು ಬಾದಾಮಿನ ಪುಡಿ ಮಾಡಿ ತೊಗೊಳ್ಳೋಣ. ಎಲ್ಲ ಡ್ರೈ ಫ್ರೂಟ್ಸ್ನು ತರಿಯಾಗಿಯೇ ಪುಡಿ ಮಾಡ್ಕೊಳ್ಳಿ. ನಂತರ ನಾನು ಪಿಸ್ತಾ ಮತ್ತು ವಾಲ್ನಟ್ನು ಒಟ್ಟಿಗೆ ಪುಡಿ ಮಾಡಿ ತೊಗೊತಾ ಇದ್ದೀನಿ. ಅಗಸೆ ಬೀಜನ ಎಷ್ಟು ಸಾಧ್ಯನೋ ಅಷ್ಟು ಪುಡಿ ಮಾಡ್ಕೊಳ್ಳಿ. ನಂತರ ಇದೆಲ್ಲದನ್ನು ಮಿಕ್ಸ್ ಮಾಡಿ ಸೈಡಿಗೆ ಎತ್ತಿಟ್ಕೊಳ್ಳಿ. ಇವಾಗ ಖರ್ಜೂರನ ಪುಡಿ ಮಾಡ್ಕೊಳ್ಳೋಣ. ಮಿಕ್ಸಿ ಜಾರಲ್ಲಿ ಬರೀ ಖರ್ಜೂರ ಒಮ್ಮೊಮ್ಮೆ ಪುಡಿ ಆಗೋದಿಲ್ಲ. ಜೊತೆಗೆ ಒಣಕೊಬ್ಬರಿನೂ ಸೇರಿಸ್ಕೊಂಡು ಪುಡಿ ಮಾಡಿದರೆ ಚೆನ್ನಾಗಿ ಪುಡಿ ಆಗುತ್ತೆ. ಖರ್ಜೂರನೂ ಅಷ್ಟೇ ಜಾಸ್ತಿ ಪುಡಿ ಮಾಡ್ಕೋಬೇಡಿ, ತರಿಯಾಗಿಯೇ ಇರಲಿ. ಲಾಸ್ಟಲ್ಲಿ ಬೆಲ್ಲನೂ ಸಹ ಒಣಕೊಬ್ಬರಿ ಜೊತೆ ಸೇರಿಸ್ಕೊಂಡು ಪುಡಿ ಮಾಡ್ಕೊಳ್ಳಿ. ನಾನು ಅಷ್ಟು ಬೆಲ್ಲನೂ ಹಾಕ್ಕೊಳ್ಳಿಲ್ಲ, ಅರ್ಧದಷ್ಟು ಅಷ್ಟೇ ಹಾಕ್ಕೊಂಡಿದ್ದೀನಿ. ಇಷ್ಟು ಪುಡಿ ಆದರೆ ಸಾಕಾಗುತ್ತೆ. ನೀವು ಒಣಕೊಬ್ಬರಿನ ತುರಿದ್ಬೇಕಾದ್ರೂ ಹಾಕ್ಕೋಬೋದು. ನಾನು ಈಸಿ ಮೆಥಡಲ್ಲಿ ಆಗೋದನ್ನು ತೋರಿಸ್ತಾ ಇದ್ದೀನಿ. ಇವಾಗ ಎಲ್ಲದನ್ನು ಮಿಕ್ಸ್ ಮಾಡಿಬಿಟ್ಟು ಸೈಡಿಗೆ ಎತ್ತಿಟ್ಕೊಳ್ಳಿ. ನಂತರ ಒಂದು ಪಾತ್ರೆನ ಬಿಸಿಗಿಟ್ಬಿಟ್ಟು 1 ದೊಡ್ಡ ಸ್ಪೂನು ತುಪ್ಪ ಹಾಕ್ಕೊಳ್ಳಿ. ತುಪ್ಪ ಚೆನ್ನಾಗಿ ಬಿಸಿ ಆದ ನಂತರ ಅಂಟನ್ನ ಸ್ವಲ್ಪನೇ ಹಾಕ್ಕೊಂಡು ತುಪ್ಪದಲ್ಲಿ ಹುರ್ಕೋಬೇಕು. ಈ ಅಂಟಿನಲ್ಲಿ ಪ್ರೋಟೀನ್ ಮತ್ತು ಫೈಬರ್ ಅಂಶ ಜಾಸ್ತಿ ಇರುತ್ತೆ. ಈ ಅಂಟನ್ನ ಸೇವಿಸೋದ್ರಿಂದ ನಮ್ಮ ದೇಹಕ್ಕೆ ಶಕ್ತಿ ಮತ್ತು ಬಲ ಎರಡನ್ನೂ ನೀಡುತ್ತೆ. ಹಾಗಾಗಿನೇ ಋತುಮತಿಯಾದ ಹೆಣ್ಮಕ್ಳಿಗಾಗಿರ್ಬೋದು, ಬಾಣಂತಿಯರಿಗಾಗಿರ್ಬೋದು ಈ ರೀತಿ ಉಂಡೆ ಮಾಡಿಬಿಟ್ಟು ದಿನನಿತ್ಯ ಸೇವನೆ ಮಾಡೋಕ್ಕೆ ಕೊಡ್ತಾರೆ. ಅಂಟು ಚೆನ್ನಾಗಿ ಹರಳುತ್ತೆ. ಅದಾದ ನಂತರ ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ. ನಂತರ ಇನ್ನು ಉಳಿದಿಂಥ ಅಂಟನ್ನ ಹಾಕ್ಕೊಂಡು ಅದೇ ಥರನೇ ಹುರ್ಕೊಂಡು ತಣ್ಣಗಾಗಲಿಕ್ಕೆ ಎತ್ತಿಟ್ಕೋಬೇಕು. ಅದೇ ತುಪ್ಪಕ್ಕೇ ಒಣದ್ರಾಕ್ಷಿನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಒಣದ್ರಾಕ್ಷಿ ಸ್ವಲ್ಪ ಫ್ರೈ ಆದ ನಂತರ ಬಿಳಿ ಎಳ್ಳು, ಆಳ್ವಿ ಮತ್ತು ಗಸಗಸೆನ ಹಾಕ್ಬಿಟ್ಟು ಸ್ವಲ್ಪ ಹುರ್ಕೊಳ್ಳಿ. ಸಣ್ಣ ಹುರಿಯಲ್ಲಿನೇ ಹುರ್ಕೋಬೇಕು. ಎಲ್ಲನೂ ಚೆನ್ನಾಗಿ ಹುರ್ಕೊಂಡ ನಂತರ ಮೊದಲನೇ ಪುಡಿ ಮಾಡಿಟ್ಕೊಂಡಿರೋ ಅಂಥ ಡ್ರೈ ಫ್ರೂಟ್ಸ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹುರ್ಕೊಳ್ಳಿ. ಡ್ರೈ ಫ್ರೂಟ್ಸ್ನ ನಾವು ಮೊದಲೇ ಹುರಿದಿಲ್ಲ, ಹಾಗಾಗಿ ಈಗ ತುಪ್ಪದಲ್ಲಿ ಸ್ವಲ್ಪ ಹುರ್ಕೋಬೇಕು. ಆಲ್ರೆಡಿ ಡ್ರೈ ಫ್ರೂಟ್ಸ್ನ ಪುಡಿ ಮಾಡಿರೋದ್ರಿಂದ ತಳ ಒತ್ತೋ ಚಾನ್ಸು ಜಾಸ್ತಿ ಇರುತ್ತೆ. ಸ್ವಲ್ಪ ಕಡಿಮೆ ಉರಿಯಲ್ಲಿನೇ ಹುರ್ಕೋಬೇಕು. ನಂತರ ಮೊದಲೇ ಫ್ರೈ ಮಾಡಿ ಇಟ್ಕೊಂಡಿರೋ ಅಂಟನ್ನು ಸಹ ಕೈಯಿಂದಾನೇ ಸ್ಮ್ಯಾಶ್ ಮಾಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಆದ ನಂತರ ಮಿಕ್ಸಿ ಮಾಡಿ ಇಟ್ಕೊಂಡಿರೋ ಖರ್ಜೂರ, ಬೆಲ್ಲ ಮತ್ತು ಒಣಕೊಬ್ಬರಿನೂ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆದ ನಂತರ ಕೊನೆಯಲ್ಲಿ ಪುಡಿ ಮಾಡಿ ಇಟ್ಕೊಂಡಿರೋ ಮಸಾಲೆನೂ ಸೇರಿಸ್ಬಿಟ್ಟು ಹದವಾಗಿ ಹೊಂದ್ಕೊಳ್ಳೋವರೆಗೂ ಸಣ್ಣೂರಿನಲ್ಲಿನೇ ಮಿಕ್ಸ್ ಮಾಡ್ಕೊಳ್ಳಿ. ಇಷ್ಟಾದರೆ ಸಾಕಾಗುತ್ತೆ. ಗ್ಯಾಸ್ ಆಫ್ ಮಾಡಿ ಕೆಳಗಿಳಿಸ್ಕೊಂಡು ಉಂಡೆನ ಮಾಡ್ಕೋಬೋದು. ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಉಂಡೆ ಮಾಡ್ಕೋಬೋದು. ಈ ಉಂಡೆನ ಬಿಸಿ ಇರುವಾಗಲೇ ಮಾಡ್ಕೋಬೇಕು ಅಂತೇನಿಲ್ಲ, ಸ್ವಲ್ಪ ತಣ್ಣಗಾದ್ರೂ ನಡೆಯುತ್ತೆ. ನಾನು ತಗೊಂಡಿರೋ ಸಾಮಗ್ರಿಯಿಂದ ಇಷ್ಟು ಉಂಡೆ ರೆಡಿಯಾಗಿದೆ. ಈ ಉಂಡೆನ ಸಣ್ಣವರಿಂದ ಹಿಡಿದು ದೊಡ್ಡವರವರೆಗೂ ಯಾರು ಬೇಕಾದರೂ ತಿನ್ಬೋದು. ಶುಗರ್ ಇರೋರು ಬೆಲ್ಲನ ಸ್ಕಿಪ್ ಮಾಡ್ಕೊಳ್ಳಿ. ನೋಡ್ಬೋದು ನೀವೇ, ಉಂಡೆ ಪರ್ಫೆಕ್ಟಾಗಿ ರೆಡಿಯಾಗಿದೆ.
ಹೊರಗಡೆ ತಂದು ತಿನ್ನೋದಕ್ಕಿಂತ ಹೀಗೆ ನೀವೇ ಮನೆಯಲ್ಲಿ ಸುಲಭವಾಗಿ ಶುದ್ಧವಾಗಿ ಕಡಿಮೆ ಖರ್ಚಿನಲ್ಲಿ ಅಂಟುನುಂಡೆ ಅಥವಾ ಡ್ರೈ ಫ್ರೂಟ್ಸ್ ಲಡ್ಡುನ ಮಾಡ್ಕೋಬೋದು. ಒಂದು ಸಲ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗಾಯಿತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.